ಏನಾರ ಮಾಡ್ಕೊಳ್ಳಿ. ಒಬ್ಬ ಸಚಿವ ಹೇಳ್ತಾನೆ ಅಂತಂದ್ರೆ ಅಂತ ಸಚಿವ ಏನಕ್ಕೆ ಬೇಕು ಕರ್ನಾಟಕದಲ್ಲಿ? ನಮಗೆ ಉದ್ದೇಶದಲ್ಲಿ ಸಮಯ ಇಲ್ಲ ಅನ್ನುವಂತ ಸಚಿವರು ಜಮೀರ್ ಅಹಮದ್ ಅವರು ಬಂದ ನಂತರ ದೇಶಕ್ಕೂ ಬೇಕು. ಮಾಡಿ ಮಾನ್ಯ ಅಧ್ಯಕ್ಷ, ಇಂಥದನ್ನ ಕರ್ನಾಟಕದಲ್ಲಿ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಈ ಪತ್ರನ ಸಮರ್ಥನೆ ಮಾಡ್ಕೊಳ್ತೀರಿ ಮುಖ್ಯಮಂತ್ರಿ, ಗೌರವದಿಂದ ಭಾಗವಹಿಸಬೇಕು. ಮಾನ್ಯ ಸಭಾಧ್ಯಕ್ಷ, ಇವತ್ತು ರಾಷ್ಟ್ರಧ್ವಜ ಅಂತ ಹೇಳ್ತಾರೆ, ನಾಳೆ ಸಂವಿಧಾನಕ್ಕೆ ಕಿಮ್ಮತ್ತಿಲ್ಲ, ಇಲ್ಲಿ ಕುರಾನ್ ತೊಂಬರಿ ಅಂತ ಹೇಳ್ತಾರೆ. ನೀವು ಕೇಳ್ತೀರಿ? ನೀವು ನಿಮ್ಮ ಆಕ್ಷೇಪಣೆಗಳನ್ನ ನೀವೇನ್ ಕೇಳಿದ್ ತಪ್ಪನ್ನಂಗಿಲ್ಲ ನಾನು, ಆದ್ರೆ ಪ್ರಾರಂಭದಲ್ಲಿ ಒಂದು ನೋಟಿಸ್ ಆದ್ರೂ ಕೊಡ್ಬೇಕಾಗಿತ್ತು. ಸರ್, ಇದು ಇವತ್ತು ಬಂದಿರೋ ಈಗ ಸಿಕ್ಕಿದ ಪತ್ರ. ಸಿಕ್ಕಿರೋದು ರಾಷ್ಟ್ರಧ್ವಜದ ಗೌರವ ಯಾವ ನೋಟಿಸ್ ಸರ್? ವಿರೋಧ ಪಕ್ಷದ ರಾಷ್ಟ್ರಧ್ವಜದ ಗೌರವ ಯಾವ ನೋಟಿಸ್ ಕೊಡೋದು? ಅದಕ್ಕೆ ನೋಟಿಸ್ ಇಲ್ಲ. ರಾಷ್ಟ್ರಧ್ವಜಕ್ಕಿಂತ ಮೇಲೆ ನೋಟಿಸ್ ಇದೆಯಾ? ಅಲ್ಲ ಸರ್, ಇಡೀ ರಾಷ್ಟ್ರಧ್ವಜಕ್ಕೆ ಅಥವಾ ದೇಶಕ್ಕೆ ಮಾಡ್ತಿರೋಂತ ಅವಮಾನ. ಅಥವಾ ಈ ಸದನ ಒಂದ್ ನಿಮಿಷ ಅವ್ರು ಕೇಳ್ರಿ. ಅವ್ರು ಹೇಳ್ಕೊಂಡಿದ್ದಾರೆ, ಅವ್ರಿಗೆ ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಅದಕ್ಕೆ ಮುಖ್ಯಮಂತ್ರಿಗಳು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ದೇಶದ್ರೋಹ ಅವರ ಪತ್ರದಲ್ಲಿ ಆರೋಗ್ಯದ ಸಮಸ್ಯೆ ಇದೆ ಅಂತ ಒಂದು ಶಬ್ದ ಇಲ್ಲ. ಅವ್ರು ಹೇಳಿರೋದ್ರಲ್ಲಿ ಸಮಯದ ಅಭಾವ ಇಲ್ಲ, ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಆರೋಗ್ಯ ಸಮಸ್ಯೆ ಹೇಳಿದಂತ ಕಾರಣಗಳು ಕೆಲವು ಇರುತ್ತೆ, ಮಾಡ್ಕೊಡ್ಬೇಕು ಇವರು. ಆಮೇಲೆ ಮಾತಾಡಿ. ಸಭಾಧ್ಯಕ್ಷರ, ಸಚಿವರು ಅವರ ಸಮಸ್ಯೆಗಳನ್ನ ಪತ್ರದ ಮೂಲಕ ಹೇಳಿದ ಕಾರಣಗಳು ಇರುತ್ತೆ. ನೀವು ಸುನಿಲ್ ರಾಜಕೀಯ ಪರಿಸ್ಥಿತಿ ಸರ್ ಆಗಿದ್ರೆ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ, ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿ. ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿರ್ಬೇಕಾದ್ರೆ ಅನಾರೋಗ್ಯರಾಗಿದ್ರೆ ಪೂರ ಕೇಳ್ರಿ ಡಾಕ್ಟರ್. ಅನಾರೋಗ್ಯವಾಗಿದ್ರೆ ನನ್ನ ಪ್ರಶ್ನೆ, ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ, ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗಿರಿ ಆಲ್ಟರ್ನೇಟಿವ್. ಅದು ಬಿಟ್ಟು ನೀವು ರಾಷ್ಟ್ರಧ್ವಜಕ್ಕೆ ನಾವು ಸ್ವಾತಂತ್ರ್ಯೋತ್ಸವಕ್ಕೆ ಆಲ್ಟರ್ನೇಟ್ ಜನ ಅದು ಜನ ಅಲ್ಲ, ಅದು ಆಲ್ಟರ್ನೇಟ್ ಅಲ್ಲ. ನಾವು ಆಲ್ಟರ್ನೇಟ್ ನಿರೀಕ್ಷೆ ಮಾಡಿ ಅಲ್ಲ, ನಮಗ್ ಬಿಡಿ, ಅದನ್ನ ನಿಮಗ್ ಬಿಡೋದಲ್ಲ. ರಾಷ್ಟ್ರಧ್ವಜದ ಅಗೌರವ ಕೊಡಬೇಡಿ. ಇಡೀ ನಿಮ್ ಸರ್ಕಾರ ಯಾವುದೇ ಸಮಾಜಕ್ಕೆ ನಿಮ್ ಸರ್ಕಾರ ಯಾವುದೇ ಗೌರವ ಕೊಡುತ್ತೆ ಅಂತ ಹೇಳಿ ಈ ರೀತಿ ಸಭಾಧ್ಯಕ್ಷರೇ, ಸ್ವಾತಂತ್ರ್ಯ ದಿನಾಚರಣೆಯನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿ ಆಚರಣೆ ಮಾಡೋದು, ರಾಷ್ಟ್ರಕ್ಕೆ ಗೌರವ ಈ ರೀತಿ ಈ ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡುವಂತದ್ದು, ನಡೆಸಿಕೊಳ್ಳುವಂಥದ್ದು. ನಿಮ್ ಪಾರ್ಟಿ ಗೌರವ ನಿಮ್ಮಿಂದ ಕಲಿಬೇಕಾ? ನಮ್ಮಿಂದ ಏನ್ ಕಲಿಬೇಕಾಗಿಲ್ಲ, ನಮ್ಮಿಂದ ಏನು ಕಲಿಯಬೇಕಾಗಿಲ್ಲ. ನಾವು ನಿಮ್ಮ ಜವಾಬ್ದಾರಿ ಹೇಳಿ, ಈಗ ನಿಮ್ಮ ಜವಾಬ್ದಾರಿ ಹೇಳಿ. ನೀವು ಕಳಿಸೋದಕ್ಕೆ ಇಷ್ಟು ಅಸಹಾಯಕವಾಗಿರೋ ಸರ್ಕಾರ ಇದು. ಈ ರೀತಿ ಸಮರ್ಥಿಸಿಕೊಳ್ಳುವಂಥದ್ದು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇದು ಬಡತನ, ಇದು ಅಷ್ಟೇ. ಇದು ಈ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಉತ್ತರ ಕೊಡೋದ್ರಿ? ಅಸಹಾಯಕವಾಗಿರೋ ಈ ಸರ್ಕಾರ ಇದು ಏನ್ ಉತ್ತರ ಕೊಡ್ಬೇಕು ನಿಮ್ಗೆ? ಉತ್ತರ ಏನು? ಒಬ್ಬ ಮಂತ್ರಿ ಧ್ವಜಾರೋಹಣ ಮಾಡ್ಲಿಕ್ಕೆ ಹೋಗಲ್ಲ ನಿಮ್ಗೆ? ಶೇಕ್ ಹೋಗಲ್ಲ. ಅವ್ರಿಗೇನು ಆರೋಗ್ಯದ ದೃಷ್ಟಿಯಿಂದ ಸರ್, ಪರಮೇಶ್ವರ್ ಅವರೇ, ಈ ಪತ್ರದಲ್ಲಿ ನೀವೇ ಒಂದು ಬರ್ಬಿಡಿ ಆರೋಗ್ಯ ಸಮಸ್ಯೆ ಇದೆ ಅಂತ. ನೀವೊಂಚೂರು ತಿದ್ದುಪಡಿ ಮಾಡ್ಕೊಡಿ ಸರ್. ಆರೋಗ್ಯ ಅಂತ ತಿದ್ದುಪಡಿ ಮಾಡ್ಕೊಡಿ. ಏನ್ ಸರ್ ನೀವು ಆರೋಗ್ಯ ಯಾವ ನಿಮ್ ಮಾನಸಿಕತೆಗೆ ಆರೋಗ್ಯ ಬಂದಿದೆ, ವ್ಯತ್ಯಾಸ ಆಗಿದೆ.
ಈಗ ಸಭಾಧ್ಯಕ್ಷರು ಇವತ್ತು ಬಂದ್ ಹೋಗಿದ್ದಾರೆ. ಅಲ್ಲ ಬಂದ್ 50 ವರ್ಷ ಇವರು ಧ್ವಜಾರೋಹಣ ಮಾಡಿಲ್ಲ. ಆರೋಗ್ಯ ಶಾಖೆ